ಹೀರೆಕಾಯಿ ಪಲ್ಯ ಮಾಡೋಣ ಬರ್ರಿ. ನಂಬರಿ ಕಚ 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 ಸಣ್ಣ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಇರಬೇಕು. ಸ್ಟವ್ ಆನ್ ಮಾಡಬೇಕು. ಆಮೇಲೆ ಲೈಟ್ರ್ ತಗೋಬೇಕು. ಒಲೆ ತಣ್ಣು ಹಚ್ಚಬೇಕು. ಸಣ್ಣದು ಪಲ್ಯ ಮಾಡೋಕೆ ಬೊಗಣಿ ತಗೋಬೇಕು. ಹೊಟ್ಟೆ ತಗೋಬೇಕು. ಸಣ್ಣಂಗೆ ಒಲೆ ಹಚ್ಚಬೇಕು. ಸ್ವಲ್ಪ 2 ಸ್ಪೂನ್ ಒಳ್ಳೆಣ್ಣೆ ಹಾಕಬೇಕು. ಲೋ ಫ್ಲೇವರ್ ಸಣ್ಣ ಒಲೆ ಇಟ್ಟು ಎಣ್ಣೆ ಕಾಸಬೇಕು. ಆಮೇಲೆ ಸಾಸಿವೆ ಜೀರಿಗೆ ಹಾಕಬೇಕು. ಆಮೇಲೆ ಸಣ್ಣ ಕಚ 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 ಕಟ್ ಮಾಡಿರೋ ಹೀರೆಕಾಯಿ ಹಾಕಬೇಕು. ಆಮೇಲೆ ಗರ 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 ತಿರುಗಿಸಿ ಅಷ್ಟು ಹಾಕಬೇಕು. ನಿಧಾನಕ್ಕೆ ಎಣ್ಣೆ ಕೈ ಮಾರಿಗೆ ಸಿಡ್ತೈತವೆ. ಸೌಟ್ ತೊಗೊಂಡು ಗರ 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 ತಿರುಗಿಸ್ಬೇಕು. ಹಿಂಗೆ ತಿರುಗಿಸ್ಬೇಕು. ನಿಧಾನ ಬೋಗಣಿ ಬೀಳ್ತದೆ. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಗರ 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 ತಿರುಗಿಸ್ಬೇಕು. ನಿಧಾನ. ಸ್ವಲ್ಪ ನೀರು ಹಾಕಬೇಕು. ಇಲ್ಲಾಂದ್ರೆ ಎಲ್ಲ ಒತ್ತಿ ಹೋಗ್ಬಿಡುತ್ತೆ. ಸ್ವಲ್ಪ ಖಾರ ಪುಡಿ ನಿಮ್ಗೆ ಎಷ್ಟು ಬೇಕು ಖಾರ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಗರ 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 ತಿರುಗಿಸ್ಬೇಕು. ಸ್ವಲ್ಪ ಶೇಂಗಿನ ಪುಡಿ ಹಾಕಬೇಕು. ಶೇಂಗಿನ ಪುಡಿ ಹಾಕಿದ್ರೆ ಸ್ವಲ್ಪ ನೀರು ಅನ್ಸಲ್ಲ, ಗಟ್ಟಿ ಇರ್ತದೆ. ಸ್ವಲ್ಪ ಮಸಾಲೆ ಪುಡಿ ಹಾಕಬೇಕು. ಆಮೇಲೆ ಕುದೀತೈತೆ ಸಣ್ಣ, ಸ್ವಲ್ಪ ಮಸಾಲೆ ಪುಡಿ ಹಾಕಬೇಕು. ಸ್ವಲ್ಪ ಟೇಸ್ಟ್ ಬರ್ತದೆ ಆಮೇಲೆ ಉಣ್ಣೋಕೆ. ಗರ 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 ತಿರುಗಿಸ್ಬೇಕು. 1-2 ನಿಮಿಷ ಮುಚ್ಚಿ ಕುದಿಸ್ಬೇಕು. ಪಲ್ಯ ರೆಡಿ ಆಗ್ತದೆ. ಇವಾಗ ಒಲೆ ಆಫ್ ಮಾಡಬೇಕು. ಪಲ್ಯ ಹಾಕಿಬೇಕು ಗಂಗಾಳದಾಗ. ಹವ ಮಾಡಿರೋ ರೊಟ್ಟಿ ತಗೋಬೇಕು 2 ಬಿಸಿ ಬಿಸಿವು. ನಿಮ್ಮ ಅವ್ವ ಮಾಡಿರ್ಬೇಕು ರೊಟ್ಟಿ ತಗೋಬೇಕು. ಅಂತ ಹಚ್ಕೋಬೇಕು. ತಿನ್ಬೇಕು, ರುಚಿ ನೋಡ್ಬೇಕು. ವಾವ್ ಸೂಪರ್. ಹೆಂಗೈತಂದ್ರೆ